ನಮಸ್ಕಾರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಕಸ್ತೂರಿ, ಕನ್ನಡಿಗನೇ ಸಾರ್ವಭೌಮ. ನಾನು ನಿಮ್ಮ ಕನ್ನಡಿಗ, ರೈತನ ಮಗ ಅಶೋಕ್ ಕುಮಾರ್ ಜಿಎಸ್. ನಾನು ಇವಾಗ ಲೈವ್ ಮಾರ್ಕೆಟ್ನಲ್ಲಿದ್ದೀನಿ. ಲೈವ್ ಮಾರ್ಕೆಟ್ನಲ್ಲಿ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಹೊಸೊಬ್ಬರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ಲೈವಲ್ಲಿ ಏನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ನೋಡಿ, ಇಲ್ಲಿ ಚಾರ್ಟನ್ನು ಗಮನಿಸಿಲಿ. ಯಾವುದಿದು 57,700 PE ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಎಂಟ್ರನ್ನು ಕೂಡ ಈ ಪಾಯಿಂಟಲ್ಲಿ ತೊಗೊಂಡಿದ್ದೀವಿ. ಇವಾಗ ಏನಿದೆ 935 ರೂಪಾಯಿ ಓಡ್ತಾ ಇದೆ. 925 ರೂಪಾಯಿಗೆ ಎಂಟ್ರಿನ ತೆಗೆದುಕೊಳ್ಳಲಾಗಿದೆ. ಓಕೆನಾ. ಪುಲ್ ಬ್ಯಾಕ್ ಬಂದಷ್ಟು ಎಂಟ್ರಿನ ತೊಗೊಂತಂದರೆ ಗುಡ್. ಪುಲ್ ಬ್ಯಾಕ್ ಏನಕ್ಕೋಸ್ಕರ ಅಂತ ಹೇಳ್ತೀನಿ ನಾನು. ರೀಸನ್ ಏನು ಅನ್ನೋದು ತುಂಬ ಮುಖ್ಯ. ಅದರ ಜೊತೆಗೆ ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಪಾಯಿಂಟ್ ಬಂದು ಈ ಪಾಯಿಂಟ್, ಸ್ಟಾಪ್ ಲಾಸ್ ಪಾಯಿಂಟ್ ಬಂದು ನಮಗೆ ಆಲ್ಮೋಸ್ಟ್ ಒಂದು 33 ಪಾಯಿಂಟ್ ಎಸ್ಸಲ್ಲಿರುತ್ತೆ. 33 ಪಾಯಿಂಟ್ ಎಸ್ಸಲ್ಲಿರುತ್ತೆ. ಟಾರ್ಗೆಟ್ನ ನಾವು ಇಲ್ಲಿಗೆ ನಾವು 925 ರೂಪಾಯಿಂದ 33 ಪಾಯಿಂಟು ಅಂದರೆ ನಮಗೆ 962 ಈ ಪಾಯಿಂಟಿಗೆ ಬರುತ್ತೆ ಫಸ್ಟ್ ಟಾರ್ಗೆಟ್. ಓಕೆನಾ. ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಬರುತ್ತೆ. ಎರಡನೇ ಟಾರ್ಗೆಟ್ ಬಂದು ಈ ಪಾಯಿಂಟ್. ಫಸ್ಟ್ 1:1ಗೆ ಟ್ರೈ ಮಾಡೋಣ. 1:1ಗೆ ಟ್ರೈ ಮಾಡ್ತಂದರೆ ಖಂಡಿತ ಹೆಲ್ಪ್ ಆಗುತ್ತೆ. ಅರ್ಥ ಆಗ್ತದೆಯಾ? ಫಸ್ಟ್ 1:1ಗೆ, ಆಮೇಲೆ 1:2 ನೋಡೋಣ, ಆಮೇಲೆ 1:2. ಓಕೆನಾ. ಇವಾಗಲೂ ಕೂಡ ಒಳ್ಳೆ ಪುಲ್ ಬ್ಯಾಕ್ಗಳು ಬರ್ತಾ ಇದೆ. ಪುಲ್ ಬ್ಯಾಕ್ ಬಂದಂಗೆಲ್ಲ ನಾವು ಬೈ ಕಡೆ ನೋಡಬೇಕಾಗುತ್ತೆ. ವೆರಿ ಗುಡ್. ಅದೆಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ರೀಸನ್ ಹೇಳ್ತೀನಿ ನೋಡಿ. ಗೊತ್ತಾಯ್ತಲ್ಲ, ಎಂಟ್ರಿ ಎಲ್ಲಿಗೆ, ಸ್ಟಾಪ್ ಲಾಸ್ ಎಲ್ಲಿಗೆ, ಟಾರ್ಗೆಟ್ ಎಲ್ಲಿಗೆ. ಫಸ್ಟ್ ಟಾರ್ಗೆಟ್ ನಾವು ಇಲ್ಲಿಟ್ಟಿರೋಣ. ಇವಾಗ ಸದ್ಯಕ್ಕೆ 1:1ಗೆ ಈ ಪಾಯಿಂಟ್ಗೆ ಇಟ್ಟಿರೋಣ. ಈ ಪಾಯಿಂಟ್ಗೆ 1:1, ಆಮೇಲೆ 1:2ಗೆ ಅಲ್ಲಿಗೆ ಟ್ರೈ ಮಾಡ್ತೇನೆ. 1:2ಗೆ ಪುಲ್ ಬ್ಯಾಕ್ ಬಂದಂಗೆಲ್ಲ ಗುಡ್ ನಮಗೆ. ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಏನಕ್ಕೋಸ್ಕರ ಅಂತ ಹೇಳ್ತೀನಿ ನೋಡಿ. ರೀಸನ್ ಹೇಳ್ತೇನೆ. ರೀಸನ್ ನೋಡಿ, ಫಸ್ಟ್ ಕ್ಯಾಂಡಲ್ನ ಗಮನಿಸಿ. ಫಸ್ಟ್ ಕ್ಯಾಂಡಲಲ್ಲಿ ಹ್ಯಾಮರ್ ಹೊಡೆದಿದೆ. ಹ್ಯಾಮರ್ ಹೊಡೆದ್ರೆ ಯಾರು ಬರ್ತಾರೆ? ಬೈಯರ್ಸ್ ಅಲ್ವಾ? ಹೌದು, ಬೈಯರ್ಸ್ ಇದ್ದಾರೆ. ಹ್ಯಾಮರ್ ಕ್ಯಾಂಡಲಲ್ಲಿ ಬೈಯರ್ಸ್ ಇದ್ದಾರೆ. ಸ್ಟ್ರಾಂಗ್ ಆಗಿ POI ಇದೆ. POI ಇರೋದ್ರಿಂದ POI ಏನಿದೆ, ಬೈಯರ್ಸ್ದು ಅವರು ಕಂಟ್ರೋಲ್ ಮಾಡೋವಂಥ ಶಕ್ತಿ ಈ ಕ್ಯಾಂಡಲಲ್ಲಿದೆ. ಬಟ್ ಆದರೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ವೇ? ಬೈಯರ್ಸ್ ಇದ್ದಾರೆ. ಬೈಯರ್ಸ್ ಇದ್ಮೇಲೆ ಪ್ರೈಸನ್ನು ಕಂಟ್ರೋಲ್ ಮಾಡಬೇಕಲ್ವಾ? ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಆ್ಯಕ್ಚುಲಿ ನಾವು ಈ ಫಸ್ಟ್ ಕ್ಯಾಂಡಲ್ನ ನೋಡಿ ಬೈ ಕಡೆನೇ ಥಿಂಕ್ ಮಾಡ್ತಾ ಇದ್ದೆ ನಾನು, ಬೈ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಆ ಒಂದು ಬೈಯಿಂಗ್ ಪ್ರೆಷರ್ ಏನಿತ್ತು, ಆ ಬೈಯಿಂಗ್ ಪ್ರೆಷರು ಅಷ್ಟೊಂದು ಬೈ ಕಡೆ ಹೋಗೋ ಥರ ಕಾಣಲಿಲ್ಲ. ಆ ಬೈಯರ್ಸ್ ಇಂಟ್ರೆಸ್ಟ್ ತೋರಿಸ್ಬೇಕಲ್ವ. ಫರ್ದರ್ ಪ್ರೈಸನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಆ ಬೈಯರ್ಸು ಇಂಟ್ರೆಸ್ಟನ್ನು ತೋರಿಸ್ಬೇಕಾಗತ್ತೆ. ಆ ಫರ್ದರ್ ಇಂಟ್ರೆಸ್ಟ್ನ ತೋರಿಸೋದಕ್ಕೆ ಬೈಯರ್ಸ್ ಕೈಲಿ ಸಾಧ್ಯ ಆಗಿಲ್ಲ. ಬೈಯರ್ಸು ಇಲ್ಲಿ ಇಂಟ್ರೆಸ್ಟನ್ನು ಕಳ್ಕೊತಾರೆ. ಆ ಇಂಟ್ರೆಸ್ಟನ್ನು ಏನು ಕಳ್ಕೊತಾರೆ, ಆ ಇಂಟ್ರೆಸ್ಟ್ ಏನಿತ್ತು ಬೈಯರ್ಸ್ದು, ಅದು ಕಂಪ್ಲೀಟಾಗಿ ಸೆಲ್ಲಿಂಗ್ ಕಡೆ ಟರ್ನ್ ಆಗುತ್ತೆ. ಯಾವಾಗ ಸೆಲ್ಲಿಂಗ್ ಕಡೆ ಟರ್ನ್ ಆಗ್ತದೆ ಅಂತ ಗಮನಿಸ್ತೀನಿ ನಾನು, ಆವಾಗ ಸೆಲ್ಲಿಂಗ್ ಕಡೆ ಎಂಟ್ರಿನ ತಗೊಳ್ಳೋದಕ್ಕೆ ರೆಡಿ ಆಗ್ತೀನಿ. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್, ನೋ ಕಾಂಪ್ಲಿಕೇಟೆಡ್. ತುಂಬಾ ಅತ್ಯದ್ಭುತವಾದ ಒಂದು ಕಾನ್ಸೆಪ್ಟ್. ಅರ್ಥ ಆಯ್ತಲ್ಲ? ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಆರ್ಡರ್ ಫ್ಲೋನಲ್ಲಿ ನಿಮಗೆ ನೋಡಿ, ಇಲ್ಲಿ ಯಾರಿದ್ದಾರೆ ನೋಡಿ, ಇಲ್ಲಿ ಬೈಯರ್ಸ್ ಇದ್ದಾರೆ. ಕರೆಕ್ಟಾ? ಈ ಪಾಯಿಂಟನ್ನು ಗಮನಿಸಿ. ಇಲ್ಲಿಂದ ಇಲ್ಲೆಲ್ಲ ಬೈಯರ್ಸ್ ಇದ್ದಾರೆ. ಡೆಲ್ಟಾ ಅಂಡ್ ಕಾಟು ತುಂಬ ಚೆನ್ನಾಗಿದೆ. ಬೈಯಿಂಗ್ ಕಡೆ ಇದ್ಮೇಲೆ ಬೈಯಿಂಗ್ ಕಡೆ ಹೋಗ್ಬೇಕಲ್ವಾ ಪ್ರೈಸು. ಹೋಗೋದಕ್ಕೆ ಸಾಧ್ಯ ಆಗಿಲ್ವೇ? ನೆಕ್ಸ್ಟ್ ಫರ್ದರ್ ಪ್ರೈಸನ್ನು ಕಂಟ್ರೋಲ್ ಮಾಡೋರು ಯಾರು? ಬೈಯರ್ಸು. ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿದೆಯಾ ಅವ್ರ ಕೈಯಲ್ಲಿ? ಆಗಿಲ್ಲ ಅಂದಮೇಲೆ ಸೆಲ್ಲರ್ಸು ಇಲ್ಲಿ ಇಂಟ್ರೆಸ್ಟನ್ನು ತೋರಿಸಿದ್ರು. ಸೆಲ್ಲಿಂಗ್ ಕಡೆ ಇಲ್ಲಿ ಕನ್ಫರ್ಮೇಷನ್ ಕ್ಯಾಂಡಲ್ ಬಂತು ನಮಗೆ. ಯಾವಾಗ ಈ ಸೆಲ್ಲಿಂಗ್ ಕ್ಯಾಂಡಲ್ ಕನ್ಫರ್ಮೇಷನ್ ಬರುತ್ತೆ, ಆವಾಗ ಸೆಲ್ಲಿಂಗ್ ಕಡೆ ನಾವು ನೋಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಸೆಲ್ಲರ್ಸು ಬೈಯರ್ಸು ಏನಿದ್ರು ಅವರು ಕಂಪ್ಲೀಟಾಗಿ ಔಟ್ ಆಫ್ ದ ಬೌಂಡ್ರಿ. ಸೆಲ್ಲರ್ಸು ಪ್ರೈಸನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾವ ಥರ ಸೆಲ್ಲರ್ಸು ಪ್ರೈಸನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋ ಒಂದು ಟೆಕ್ನಿಕ್ ಇದು. ಅರ್ಥ ಆಗ್ತಾ ಇದೆಯಲ್ಲ? ಟೆಕ್ನಿಕ್. ಓಕೆ, ಇಷ್ಟೇ ಬಂಧುಗಳೇ. ಟ್ರೇಡಿಂಗ್ ಅಂದರೆ ಇನ್ನೇನು ಕಾಂಪ್ಲಿಕೇಟೆಡ್ ಇಲ್ಲ. ಏನಾದರೂ ಕಾಂಪ್ಲಿಕೇಟೆಡ್ ಇದೆಯಾ? ಕಾಂಪ್ಲಿಕೇಟೆಡ್ ಪ್ರಶ್ನೆನೇ ಬರೋದಿಲ್ಲ. ನೋಡಿ, 953 ಇದೆ. 962 ಹತ್ರ ಬಂತಂದರೆ ಫಸ್ಟ್ ಟಾರ್ಗೆಟ್ ಡನ್ ಅಂಡ್ ಡಸ್ಟೆಡ್ ಆಗುತ್ತೆ. 962 ಹತ್ರ. ಅದಾದಮೇಲೆ 1020. ಫಸ್ಟ್ 1:1ಗೆ ನಾವು ನೋಡೋಣ. 1:1 ಆಯಿತು ಅಂದರೆ 1:2ಗೆ ಏನು ಬರೋದೇನು ದೊಡ್ಡ ವಿಷಯ ಅಲ್ಲ.
ಫಸ್ಟು 1:1 ಬರ್ತಾ ಇದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ನಿಮ್ಮ ಹತ್ರ ಒಂದು ಬಿಸ್ನೆಸ್ ಮಾಡೋ ಟೆಕ್ನಿಕ್ ಇದೆ ಅಂದ್ಕೊಳ್ಳಿ, ಆ ಬಿಸ್ನೆಸ್ಸಲ್ಲಿ ನಿಮಗೆ 1:1 ಬರ್ತಾ ಇದೆ ಅಂದರೆ ವೆರಿ ಗುಡ್, ಅದು ಅಲ್ಟಿಮೇಟ್. ಆ ಒಂದು ಸ್ಟ್ರಾಟಜಿನಲ್ಲಿ 1:1 ತೆಗಿತಾ ಇದ್ದೀರಿ ಅಂದರೆ ಅಲ್ಟಿಮೇಟ್ ಅದು. ಜೊತೆಗೆ ಇಲ್ಲಿ ನಮ್ಮ ಪ್ರೀಮಿಯಮ್ ಸ್ಟೂಡೆಂಟ್ಸ್ ಅಂದರೆ ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಅಲ್ಲೇನು ಕೊಟ್ಟಿದ್ದೀವಿ ನಿಮ್ಮ ಕಣ್ಣು ಮುಂದೆ ತೋರಿಸ್ತೀನಿ ನೋಡಿ. ನೋಡಿಲಿ, ಇವಾಗ ಟೈಮ್ ಬಂದು 10 ಗಂಟೆ ಆಗ್ತಾಯಿದೆ. 9:34 9:34 ನೋಡಿ ಇಲ್ಲಿ 57,700 PE. ಎಂಟ್ರಿ ಎಲ್ಲಿಗಿರುತ್ತೆ, ಸ್ಟಾಪ್ ಲಾಸ್ ಎಲ್ಲಿಗಿರುತ್ತೆ, ಟಾರ್ಗೆಟ್ ಎಲ್ಲಿಗಿರುತ್ತೆ, ಕರೆಕ್ಟಾ? 9:40 ಡೇ ಲೋ ಫಸ್ಟ್ ಟಾರ್ಗೆಟ್ ಅಂತ ಕೊಟ್ಟಿದ್ದೀವಿ. ವೆರಿ ಸಿಂಪಲ್. ನಾವೇನು ಮಾಡ್ತೀವಿ ಅದನ್ನೇ ಕೊಡುವಂಥದ್ದು. ಜಸ್ಟ್ ವೆಯ್ಟ್ ಮಾಡಬೇಕು, ತಾಳ್ಮೆಯಿಂದ ಕಾಯಬೇಕು ಇದಕ್ಕೆಲ್ಲಕ್ಕೂ. ಓಕೆನಾ? ತಾಳ್ಮೆಯಿಂದ ಕಾಯಿದ್ರೆ ಏನು ಬೇಕಾದರೂ ನಾವು ಮಾಡ್ಬೋದಾಗಿರುತ್ತೆ. ಓಕೆನಾ? ವೆರಿ ಸಿಂಪಲ್. ಅದಾದಮೇಲೆ 9:51 ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟು 9:50 ಬೈಯಿಂಗ್ಗೆ ಗುಡ್ ಅಲ್ವಾ ಸರ್ ಅಂತ ಆಗ್ತಾರೆ. ನಾಟ್ ಗುಡ್. ಓಕೆನಾ? ನಾಟ್ ಗುಡ್. ಯಾಕೆ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಈ ಥರ ಪ್ರತಿಯೊಂದನ್ನು ಕೂಡ ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆ ನಾವೇನು ಇನಿಷಿಯೇಟಿವ್ ಮಾಡ್ತೀವಿ ಅದನ್ನೆಲ್ಲನೂ ಕೊಡ್ತಾ ಇರ್ತೀವಿ. ನೋಡಿ ಬಂಧುಗಳೇ, 955 ಕೊಡ್ತಾ ಇದೆ. 962ಕ್ಕೆ ಬಂತಂದರೆ 1:1 ಡನ್ ಆಗುತ್ತೆ. 1:1 ಡನ್ ಆಗುತ್ತೆ. ವೆಯ್ಟ್ ಮಾಡೋಣ. 961 ನೋಡಿ ಇಲ್ಲಿ 961. ಇನ್ನೂ 62 63ಕ್ಕೆ ಬರಬೇಕು. ಇನ್ನು ಬಂದಿಲ್ಲ. ವೆಯ್ಟ್ ಮಾಡೋಣ. ಬಂದಿಲ್ಲ ಅಂದಮೇಲೆ ಮತ್ತೆ ಯಾಕೆ ಅಲ್ಲಿಗೆ ಬಂದ ತಕ್ಷಣ ಕ್ಲೋಸು ಅಂತ ಹೇಳ್ಬಿಡೋಕ್ಕಾಗತ್ತಾ? ಇಲ್ಲ, ವೆಯ್ಟ್ ಮಾಡಬೇಕು, ತಾಳ್ಮೆಯಿಂದ ಕಾಯಬೇಕು. 965 1:1 ಡನ್ ಬಂಧುಗಳೇ. 1:1 ಡನ್. ಓಕೆನಾ? ಇಲ್ಲಿ 50% ಬುಕ್ ಮಾಡಿ. 964ಕ್ಕೆ ತೊಗೊಂತ. ಓಕೆ, 50% ಇಲ್ಲಿ ಬುಕ್ ಮಾಡಲಾಗಿದೆ. ನಮ್ಮ ಒಂದು ಪೊಸಿಷನ್ನ 50% ಬುಕ್ ಮಾಡಲಾಗಿದೆ. ನಾವೇನು ಮಾಡ್ತೀವಿ ಅಂದರೆ SLನ ಚೇಂಜ್ ಮಾಡ್ತೀವಿ. ಇವಾಗ SL ಪಾಯಿಂಟ್ ಬಂದು SL ಚೇಂಜ್ ಟು ದಿ ಹಿಯರ್ ಟ್ರಯಲ್ SLನ ಈ ಪಾಯಿಂಟ್ಗೆ ಟ್ರಯಲ್ ಮಾಡಿದ್ದೀವಿ ಒಂದು ಟ್ರಯಲ್ SL. ಓಕೆನಾ? ಒರಿಜಿನಲ್ ಏನಿತ್ತು ಈ ಪಾಯಿಂಟನ್ನು ತೆಗೆದಾಕ್ತೀನಿ. SL ಟ್ರಯಲ್ ಟು ದಿಸ್ ಒನ್ ಅಂದರೆ ಎಲ್ಲಿಗೆ ಬರುತ್ತೆ ನಿಮ್ಗೆ? ಆವಾಗ ಈ ಪಾಯಿಂಟಿಗೆ ಬರುತ್ತೆ. SL 903 ರೂಪಾಯಿಗೆ ಬರುತ್ತೆ. 903ಕ್ಕೆ ಬರುತ್ತೆ. ಅಲ್ಲಿಗೆ 925ಕ್ಕೆ ಎಂಟ್ರಿ ಇರುತ್ತೆ. 903ಕ್ಕೆ ನಮ್ಮದು. ಅಲ್ಲಿಗೆ ಜಸ್ಟ್ ನಮ್ಗೆ ಇವಾಗ ಒಂದು 20 ಪಾಯಿಂಟ್ SL ಇದೆ ಅಷ್ಟೇ, ಜಾಸ್ತಿ ಇಲ್ಲ. ಇವಾಗ 20 ಪಾಯಿಂಟ್ ಆಲ್ರೆಡಿ 50%ನ ಬುಕ್ ಮಾಡಿದೆ. 50% ಬುಕ್ ಮಾಡಲಾಗಿದೆ. 50% ಆಲ್ರೆಡಿ ಬುಕ್ ಮಾಡಿದ್ದೀವಿ 964 ರೂಪಾಯಿಗೆ. ನೋಡಿ, ಇವಾಗಲೂ ಕೂಡ ಪ್ರೈಸು ಎಲ್ಲಿಗೆ ಬಂದಿದೆ ನಮಗೆ ಗಮನಿಸಿ. 967 ಬಂಧುಗಳೇ, 967 ಕರೆಕ್ಟಾ? 1:1 ಡನ್. ಆರಾಮಾಗಿರ್ಬೋದು. ಬರ್ತಾ ಇದೆ ಪ್ರೈಸು. ಎಲ್ಲವರೆಗೂ ಬರುತ್ತೆ? ಐ ಥಿಂಕ್ ನನ್ನ ಪ್ರಕಾರ 57,400ಗೆ ಬರುತ್ತೆ ಬಂಧುಗಳೇ. 57,400 ಅಥವಾ 350 ಬಂಧುಗಳೇ. 350 57,350 ಇದೊಂದು ಫಸ್ಟು. ಎರಡನೇದು ಓಕೆನಾ? ಪಾಯಿಂಟಿಗೆ ಬಂದಾಗ ಕ್ಲೋಸ್ ಮಾಡೋಣ, ಇಲ್ಲಾಂದರೆ ಆರಾಮಾಗಿರೋಣ. ಈ ಪಾಯಿಂಟಿಗೆ ಬಂದಾಗ ಕ್ಲೋಸ್ ಮಾಡೋಣ, ಇಲ್ಲಾಂದರೆ ಆರಾಮಾಗಿರೋಣ. ಏನು ತೊಂದರೆ ಇಲ್ಲ, ಸೇಫ್ ಆಗಿ ಇದ್ದೇವೆ. 966 ಅಲ್ಲೇ ಇದೆ. $972 ಬಂದಿದೆ. 972 976 977 977 ನೋಡಿ, ಇಲ್ಲಿ ಪ್ರೈಸ್ ಬರ್ತಾ ಇದೆ. ಇಲ್ಲಿ ಪ್ರೈಸ್ ಮೊಮೆಂಟಮ್ ಏನಾಗ್ತದೆ ಅಂದರೆ ಹಾಲ್ಟ್ ಆಗ್ತದೆ. ಹಾಲ್ಟ್ ಆಗ್ತಾ ಇರೋದ್ರಿಂದ ನಾನೇನು ಮಾಡ್ತೀನಿ ಅಂದರೆ 985ಗೆ ನೋಡಿ ಇಲ್ಲಿ ಈ ಪಾಯಿಂಟ್
985ಗೆ ಏನಾದರೂ ಬಂತಂದರೆ ಫುಲ್ ಪೊಸಿಷನ್ ಬ್ಯಾಲೆನ್ಸ್ ಪೊಸಿಷನ್ನ ಕ್ಲೋಸ್ ಮಾಡ್ತೀನಿ 985ಗೆ. ಓಕೆನಾ? ಏನಕ್ಕೆ ಅಂದರೆ ಸ್ವಲ್ಪ ಬೈಯರ್ಸು ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ ಕೆಳಗಡೆ ಬಂದಂಗೆಲ್ಲ. ಬ್ಯಾಲೆನ್ಸ್ ಕ್ವಾಂಟಿಟಿ ಏನಿದೆ 50%, ಅದು ಏನಾದರೂ 985ಗೆ ಬಂತಂದರೆ ಕ್ಲೋಸ್ ಮಾಡ್ತೇನೆ ಬಂಧುಗಳೇ. 975 ಇದೆ, ಇನ್ನೂ ಒಂದು 10 ಪಾಯಿಂಟ್ ಬರಬೇಕಾಗತ್ತೆ. ಬಂತಂದರೆ 977 ಇದೆ, ಬಂತಂದರೆ ಕ್ಲೋಸ್ ಮಾಡ್ತೀನಿ. ಏನಕ್ಕೆ ಅಂದರೆ ಬಾಟಮಿಗೆ ಬಂದಂಗೆಲ್ಲ ಬೈಯರ್ಸು ಸ್ವಲ್ಪ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ಓಕೆನಾ? ಆ ಒಂದು ರೀಸನ್ನಿಂದ 978 ಇದೆ, ಇನ್ನೊಂದು 7 ಪಾಯಿಂಟ್ ಬರಬೇಕು 985ಗೆ. ವೆಯ್ಟ್ ಮಾಡ್ತೀನಿ 985ಗೆ. $982 ಬಂದಿದೆ. 984.20, 984.20, 984.20. 985ಗೆ ಬಂದಿಲ್ಲ ಇನ್ನೂ. ಬರಲಿ, ಕಾಯೋಣ. 985ಗೆ ಬರಬೇಕು. ಟ್ರಿಗರ್ ಆಗಿಲ್ಲ ನಮ್ಮ ಆರ್ಡ್ರಲ್ಲಿಗೆ. ಇನ್ನೊಂದು 80 ಪೈಸೆ ಬರಬೇಕು. ಬರಲ್ವಾ? ಇಷ್ಟೇ ಬಂದಿದೆ ನೋಡಿ. ಪ್ರೈಸ್ ಕೆಳಗಡೆ ಬಂದನ್ನು ಪ್ರೀಮಿಯಮ್ ಮೇಲಕ್ಕೆ ಹೋಗ್ತಾ ಇಲ್ವೇ? ದಟ್ ಈಸ್ ಎ ಪ್ರಾಬ್ಲಮ್ ಇರೋದೇ ಇಲ್ಲಿ. ಈ ಥರ ಆಗಬಾರ್ದು. ಓಕೆ, 986 ಬಂಧುಗಳೇ. 986ಅಲ್ಲಿದೆ. 985ಗೆ ಆಲ್ ಪೊಸಿಷನ್ ಬುಕ್ಡ್. ಓಕೆನಾ? ಎಲ್ಲ ಪೊಸಿಷನ್ನು ಕೂಡ ಇಲ್ಲಿ ಬುಕ್ ಮಾಡಲಾಗಿದೆ. 986.25 ಓಡ್ತಾ ಇದೆ. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್ ಆಗಿರುತ್ತೆ ಬಂಧುಗಳೇ. ಯಾವುದೇ ಥರದ ಕಾಂಪ್ಲಿಕೇಟೆಡ್ ಇರೋದಿಲ್ಲ. ಓಕೆನಾ? ಎಲ್ಲ ಪೊಸಿಷನ್ನು ಬುಕ್ ಮಾಡಿದ್ದೀವಿ ಇಲ್ಲಿ. 985ಗೆ 925ಗೆ ಎಂಟ್ರಿ ಇರುತ್ತೆ. ಈ ಪಾಯಿಂಟಲ್ಲಿ 925ಇಂದ ಅರ್ಥ ಮಾಡ್ಕೊಳ್ಳಿ. 986 ಅಂದರೆ ಎಷ್ಟು ಪಾಯಿಂಟ್ ಆಗುತ್ತೆ ನಿಮಗೆ? ನೀವೇ ಲೆಕ್ಕ ಮಾಡಿ. 925ಇಂದ 975ಗೆ 50 ಪಾಯಿಂಟ್ ಪ್ಲಸ್ ಒಂದು 10 ಪಾಯಿಂಟ್. ಅಲ್ಲಿಗೆ ಎಷ್ಟಾಯಿತು? 60 ಪಾಯಿಂಟ್. ಓಕೆನಾ? ನಿಮಗೆ ರಿಸ್ಕ್ ಇದ್ದಿದ್ದು ಜಸ್ಟ್ 32 ಪಾಯಿಂಟ್. ಆಲ್ಮೋಸ್ಟ್ 1:2 ಈ ಒಂದು ಟ್ರೇಡಲ್ಲಿ ಡನ್ ಆ್ಯಂಡ್ ಡಸ್ಟೆಡ್ ಆಗಿದೆ. 1:2. ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ಕು. ಕಾಂಪ್ಲಿಕೇಟೆಡೇ ಇಲ್ಲ. ಕಾಂಪ್ಲಿಕೇಟೆಡ್ ಪ್ರಶ್ನೆನೇ ಬರೋದಿಲ್ಲ. ಎಲ್ಲಿಂದ ಬರುತ್ತೆ ಕಾಂಪ್ಲಿಕೇಟೆಡ್ ಪ್ರಶ್ನೆ? ಬರೋದೇ ಇಲ್ಲ. ಪರ್ಫೆಕ್ಟಾಗಿ ಎಂಟ್ರಿ ಆಗಬೇಕಾಗುತ್ತೆ. ಎಂಟ್ರಿ ತುಂಬ ಮುಖ್ಯ ಆಗುತ್ತೆ. ಟಾರ್ಗೆಟೂ ಕೂಡ ತುಂಬ ಮುಖ್ಯ ಆಗುತ್ತೆ. ಥರ್ಡ್ ಟಾರ್ಗೆಟ್ ಇಲ್ಲಿದೆ. ಏನಕ್ಕೆ ಇಲ್ಲಿ ಕ್ಲೋಸ್ ಮಾಡಿದೆ ಅಂದರೆ ವೆರಿ ಸಿಂಪಲ್ ಬಂಧುಗಳೇ, ವೆರಿ ಸಿಂಪಲ್. ನೋಡಿ ಇಲ್ಲಿಗೆ ಹಾಕಿದ್ನಲ್ಲ, ಇಲ್ಲಿ ಬೈಯರ್ಸ್ ಇದ್ದಾರೆ ಸ್ವಲ್ಪ. ಆ ಒಂದು ರೀಸನ್ನಿಂದ ಇಲ್ಲಿ ಖಂಡಿತ ಮತ್ತೆ ಈ ಬೈಯರ್ಸ್ನೆಲ್ಲ ಟ್ರ್ಯಾಪ್ ಮಾಡಿ ಆಮೇಲೆ ಇಲ್ಲಿಂದ ಮೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ಲೇಟಾಗಿ ಮೂವ್ ಆಗುತ್ತೆ ಅನಿಸುತ್ತೆ. ಆ ಒಂದು ರೀಸನ್ನಿಂದ ಈ ಒಂದು ಟ್ರೇಡನ್ನು ನಾನಿಲ್ಲಿಗೆ ಕ್ಲೋಸ್ ಮಾಡಲಾಗಿದೆ. ಅರ್ಥ ಆಯ್ತಲ್ಲ? 60 ಪಾಯಿಂಟ್ ಆಪ್ಷನಲ್ಲಿ ಅಂದರೆ ಯೋಚನೆ ಮಾಡಿ ಬಂಧುಗಳೇ. ವೆರಿ ಸಿಂಪಲ್ ಆಗಿರುತ್ತೆ ಟ್ರೇಡಿಂಗ್ ಟೆಕ್ನಿಕ್ಕು. ಇದನ್ನು ನಾವು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೊಬೇಕಾಗತ್ತೆ ಅಂತ ಹೇಳ್ತಾ ಈ ಒಂದು ಲೈವ್ ಸೆಷನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ, ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ.